ಇನ್ನು ಬುರುಡೆ ಗ್ಯಾಂಗ್ಗೆ ಎಸ್ಐಟಿ ಡ್ರಿಲ್ ನಡೆಸ್ತಾ ಇರುವಂತದ್ದು. ಬುರುಡೆ ಗ್ಯಾಂಗ್ಗೆ ಮುಂದುವರೆದಿದೆ ಎಸ್ಐಟಿ ತನಿಖೆ. ಇದೀಗ ಪ್ರಶ್ನೆಗಳ ಸುರಿಮಳೆಗಳನ್ನ ಗೈದು ಶಾಕ್ ಮೇಲೆ ಶಾಕ್ ಕೊಡ್ತಾ ಇದೆ. ಇಂದು ಗಿರೀಶ್ ಮಟ್ಟಣ್ಣನವರ್ ಹಾಗೆ ಜಯಂತ್ ವಿಚಾರಣೆ ಕೂಡ ಮುಂದುವರಿಯುತ್ತೆ. ಇವತ್ತು ಕೂಡ ಮಾಸ್ಮನ್ ನಂಟಿನ ಬಗ್ಗೆ ಎಸ್ಐಟಿ ವಿಚಾರಣೆ. ಇದೀಗ ಈ ಒಂದು ಬುರುಡೆ ಗ್ಯಾಂಗ್ಗೆ ಟೆನ್ಷನ್ ಶುರುವಾಗಿರುವಂತದ್ದು. ಕಳೆದ 4 ದಿನಗಳಿಂದ ಕೂಡ ನಡೀತಾ ಇದೆ ಎನ್ಕ್ವೈರಿ. ಇನ್ನು ಬೆಳ್ತಂಗಡಿ ಎಸ್ಐಟಿ ಕಚೇರಿಯಲ್ಲಿ ನಡೆಯಲಿದೆ ವಿಚಾರಣೆ. ಸೊ ಜಯಂತ್ ಹಾಗೆ ಮಟ್ಟಣ್ಣವರು ಕೂಡ ಇವತ್ತು ವಿಚಾರಣೆ ಮುಂದುವರಿಯುವಂತಹ ಸಾಧ್ಯತೆಗಳಿದೆ. ಬೆಳ್ತಂಗಡಿ ಎಸ್ಐಟಿ ಕಚೇರಿಯಲ್ಲಿ ವಿಚಾರಣೆ ಇವತ್ತು ಕೂಡ ಮುಂದುವರಿಯುತ್ತೆ. ಎನ್ಕ್ವೈರಿ ನಡೆಯುತ್ತೆ. ಷಡ್ಯಂತ್ರ ರೂಪಿಸಿದ್ದ ಸಂಬಂಧ, ಸೊ ಇವರಿಗೆ ಯಾವ ರೀತಿಯಾಗಿ ಒಂದು ಕಾಂಟ್ಯಾಕ್ಟ್ ಇತ್ತು, ಯಾವ ರೀತಿಯಾದಂತಹ ಒಂದು ಒಡನಾಟ ಇತ್ತು, ಹೇಗೆ ಪರಿಚಯ ಆಗಿದ್ದು, ಕಾಲ್ ಹಿಸ್ಟರಿನ ಕಂಪ್ಲೀಟ್ ಆಗಿ ರಿಟ್ರೀವ್ ಮಾಡಿಕೊಳ್ತು ಎಸ್ಐಟಿ ಟೀಮ್. ಮೊದಲನೇದಾಗಿ ಚಿನ್ನಯ್ಯನ ಏನು ಮೊಬೈಲ್ ಸಿಕ್ಕಿತ್ತು ಮಹಜರು ಮಾಡಿದಂತಹ ಸಂದರ್ಭದಲ್ಲಿ ಯಾರ ಮನೆಯಲ್ಲಿ, ನಿಮಾರೋಡಿ ಮನೆಯಲ್ಲಿ. ಸೊ ಮತ್ತೆ ಮಹೇಶ್ ಶೆಟ್ಟಿ ಹಾಗೆ ಮೋಹನ್ ಶೆಟ್ಟಿ ಅವರ ಮನೆಯನ್ನು ಕೂಡ ಮಹಜರು ಮಾಡಿದಾಗ ಏನೆಲ್ಲ ಒಂದು ಸಾಕ್ಷ್ಯಾಧಾರಗಳು ಸಿಕ್ಕಿತ್ತು. ಸೊ ಆ ಚಿನ್ನಯ್ಯ ವಿಚಾರಣೆ ಸಂದರ್ಭದಲ್ಲಿ ಏನೆಲ್ಲ ಬಾಯ್ ಬಿಟ್ಟಿದ್ದ, ಸೊ ಅದೆಲ್ಲವನ್ನು ಆಧರಿಸಿ ಸೊ ಇವ್ರಿಗೂ ಮತ್ತೆ ಚಿನ್ನಯ್ಯಗೂ ಇರುವಂತಹ ಒಡನಾಟ ಏನು, ಯಾವಾಗಿದ್ದ ಪರಿಚಯ, ಇದೆಲ್ಲ ಆಯಾಮದಲ್ಲೂ ಕೂಡ ತನಿಖೆಯನ್ನು ನಡೆಸೋದಕ್ಕೆ ಇವತ್ತು ವಿಚಾರಣೆ ಇನ್ನೂ ಕೂಡ ತನಿಖೆ ಚುರುಕುಗೊಳ್ತಾ ಇದೆ. ಇವತ್ತು ಕೂಡ ವಿಚಾರಣೆ ಮುಂದುವರಿಯುತ್ತೆ ಮಟ್ಟಣ್ಣವರ್ ಹಾಗೆ ಜಯಂತ್ಗೆ.